ಸೊಪ್ಪಿಗೆ ವಿಷ ಸಿಂಪಡಣೆ, ರೇಷ್ಮೆ ಹುಳುಗಳು ಸಾವು, ಲಕ್ಷಾಂತರ ರು ನಷ್ಟ ಆರೋಪ. ತಾಲೂಕಿನ ಕನ್ನಮಂಗಲ ಗ್ರಾಮದಲ್ಲಿ ದುಷ್ಕರ್ಮಿಗಳು ಹಿಪ್ಪುನೇರಳೆ ತೋಟದ ಸೊಪ್ಪಿಗೆ ವಿಷ ಸಿಂಪಡಿಸಿದ ಪರಿಣಾಮ ರೇಷ್ಮೆ ಹುಳುಗಳು ಸಾವಿಗೀಡಾಗಿ ರೈತ ಗಂಗರಾಜು ಅವರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿರುವ ಘಟನೆ ನಡೆದಿದೆ. ಗಂಗರಾಜು ಅವರು ತಮ್ಮ ತೋಟದಲ್ಲಿ ಬೆಳೆದ ಹಿಪ್ಪುನೇರಳೆ ಸೊಪ್ಪನ್ನು ರೇಷ್ಮೆ ಹುಳುಗಳಿಗೆ ಆಹಾರವಾಗಿ ನೀಡುತ್ತಿದ್ದು, ಭಾನುವಾರ ಬೆಳಗ್ಗೆ ಹುಳುಗಳು ಅಸಹಜವಾಗಿ ಸಾಯುತ್ತಿರುವುದು ಗಮನಕ್ಕೆ ಬಂದಿದೆ. ಬಳಿಕ ತೋಟವನ್ನು ಪರಿಶೀಲಿಸಿದಾಗ ಸೊಪ್ಪಿನ ಮೇಲೆ ವಿಷ ಸಿಂಪಡಣೆ ಮಾಡಿರುವ ಶಂಕೆ ವ್ಯಕ್ತವಾಗಿದ್ದು, ಅದೇ ಸೊಪ್ಪನ್ನು ತಿಂದ ಹುಳುಗಳು ಸಾವಿಗೀಡಾಗಿವೆ ಎನ್ನಲಾಗಿದೆ. ಇನ್ನು ಕೆಲವು ಹುಳುಗಳು ನಿತ್ರಾಣಗೊಂಡ ಸ್ಥಿತಿಯಲ್ಲಿ ಕಂಡುಬಂದಿದೆ. ಹಣ್ಣಾಗುವ ಹಂತದಲ್ಲಿದ್ದ ಸುಮಾರು 150 ಮೊಟ್ಟೆಗಳು ರೇಷ್ಮೆ ಹುಳುಗಳು ಹಾನಿಗೊಳಗಾಗಿದ್ದು, ಇದರಿಂದ ರೈತನಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ ಎಂದು ರೈತ ಗಂಗರಾಜು ತಿಳಿಸಿದ್ದಾರೆ. ಹಲವು ದಿನಗಳ ಶ್ರಮದ ಬಳಿಕ ಉತ್ತಮ ಬೆಳೆ ನಿರೀಕ್ಷೆಯಲ್ಲಿದ್ದ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವುದು ರೈತನಿಗೆ ದೊಡ್ಡ ಆಘಾತ ಉಂಟುಮಾಡಿದೆ. ಇದೇ ಮೊದಲ ಘಟನೆ ಅಲ್ಲ. ಈ ಹಿಂದೆಯೂ ಕೆಲ ಕಿಡಿಗೇಡಿಗಳು ತೋಟಕ್ಕೆ ವಿಷ ಹಾಕಿ ಬೆಳೆ ಹಾನಿ ಮಾಡಿದ್ರು ಎಂದು ಗಂಗರಾಜು ಆರೋಪಿಸಿದ್ದಾರೆ. ಆ ಸಂದರ್ಭದಲ್ಲೂ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿತ್ತು. ಪೊಲೀಸರು ಆರೋಪಿಗಳನ್ನು ಕರೆಸಿ ಇಂತಹ ಕೃತ್ಯ ಮರುಕಳಿಸದಂತೆ ಎಚ್ಚರಿಕೆ ನೀಡಿದ್ರು. ಮತ್ತೆ ಇದೇ ರೀತಿಯ ಘಟನೆ ನಡೆದಿರುವುದರಿಂದ ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ. ಘಟನೆಯ ಮಾಹಿತಿ ತಿಳಿದ ಕೂಡಲೇ ರೇಷ್ಮೆ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ತೋಟದಲ್ಲಿದ್ದ ಸೊಪ್ಪಿಗೆ ವಿಷ ಸಿಂಪಡಣೆ ಆಗಿರುವುದು ಪ್ರಾಥಮಿಕ ತನಿಖೆಯಲ್ಲಿ ದೃಢಪಟ್ಟಿದ್ದು, ವಿಷ ಮಿಶ್ರಿತ ಸೊಪ್ಪು ತಿಂದ ಕಾರಣವೇ ರೇಷ್ಮೆ ಹುಳುಗಳು ಸಾವಿಗೀಡಾಗಿರುವ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಸಂಬಂಧ ರೈತ ಗಂಗರಾಜು ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ದುಷ್ಕರ್ಮಿಗಳನ್ನು ಪತ್ತೆ ಹಚ್ಚಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. Bright future begins with the right education. Are you looking for the best place for your child to learn and grow? Welcome to a school where learning is joyful, creativity is encouraged, and every child is valued. At our school, learning is joyful, meaningful, and inspiring. We focus on academics, creativity, discipline, and overall development. A safe and caring environment where every child shines. Admissions open for the academic year 2026-27 from pre-KG to grade 10th. Contact us 8618131401 for more queries. Enroll today. Build a bright future for your child at Sri Gadadri English Public School. ನಂದು KL ಗಂಗರಾಜ್ ಅಂತ ನನ್ನ ಹೆಸರು. ಕನ್ನಮಂಗಲ ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನಾನೊಂದು 6-7 ವರ್ಷನಿಂದ ನಾನು ಹುಳು ಬೆಳೆ ಬಿಡ್ತಾನೇ ಇತ್ತು. ನಾನೊಂದು 3 ವರ್ಷ 4 ವರ್ಷ ಆದರೂ ನನಗೆ ಏನು ಅಂತ ಗೊತ್ತಾಗಲೇ ಇಲ್ಲ. ಹುಳುಗಳು ಯಾಕೆ ಹಿಂಗೆ ಸಾಯ್ತೈತೆ ಅಂತ, ಏನೋ ಬೇರೆ ಏನೋ ಆಗ್ತಾಯಿದೆ ಅಂತೇಳಿ ನಾನು ಬೇಸಾಯ ಎಲ್ಲ ಚೇಂಜ್ ಮಾಡಿಕೊಂಡೇ ಬರ್ತಾಯಿದ್ದೆ. ಕೊನೆಗೆ ಗೊತ್ತಾಯಿತು ಯಾರೋ ವಿಷ ಆಗ್ತಾಯಿದ್ದಾರೆ ಅಂತ ಗೊತ್ತಾದಮೇಲೆ CC ಕ್ಯಾಮ್ರಾ ಎಲ್ಲ ಹಾಕಿದ್ವಿ. 2 CC ಕ್ಯಾಮ್ರಾ ಹಾಕಿದ್ರು ಕೂಡ ಈ ಕಡೆ ಹಾಕಿದಾಗ ಆ ಕಡೆ ಹಾಕ್ತಾರೆ, ಆ ಕಡೆ ಹಾಕಿದಾಗ ಈ ಕಡೆ ಹಾಕ್ತಾರೆ. ಆಮೇಲೆ ಪಕ್ಕದಲ್ಲಿರೋನು ಏನಾಗ್ತಾಯಿದೆ ಅಂದರೆ ಈ 2 ಹ್ಯಾಂಡಿಕ್ಯಾಪ್ಗಳು ಪಕ್ಕದಲ್ಲಿ ಅವ್ರದ್ದು ನಮ್ಮದು ಒಂದೇ ಕಡೆ ಇತ್ತು. ಬಗ್ಬಿಟ್ಟು ಹ್ಯಾಂಡಿಕ್ಯಾಪ್ರಲ್ಲಿ ಬಿಚ್ಚಿಬಿಟ್ಟು ಅದರಲ್ಲಿ ವಿಷ ಹಾಕ್ಬಿಡ್ತಾಯಿದ್ರು. ಅದನ್ನು ನಾನು ನೋಡ್ಕೊಂಡಿಲ್ಲ. ಸುಮಾರು ದಿವಸಗಳಾಗ್ಬಿಟ್ಟಿದೆ. ಭೂಮಿಯೆಲ್ಲ ಸ್ಮೆಲ್ ಬರುತ್ತು, ಎಲ್ಲ ವಾಸನೆ ಬರ್ತಾಯಿತ್ತು, ದುರ್ವಾಸನೆ. ಆ ದುರ್ವಾಸನೆ ಯಾಕೆ ಬರ್ತಾಯಿದೆ ಅಂತ ನಮ್ಗೆ ಗೊತ್ತಾಗಿಲ್ಲ. CC ಕ್ಯಾಮ್ರಲ್ಲಿ ನೋಡಿದ್ರೆ ಯಾರು ಮನುಷ್ಯನ ಒಬ್ಬರು ಕಾಣಿಸ್ಕೊತಾ ಇರಲ್ಲ. ಹಂಗೆ ಇದ್ಬಿಟ್ಟು ಆಮೇಲೆ ನೋಡಿದ್ರೆ ಎಲ್ಲ ಹ್ಯಾಂಡಿಕ್ಯಾಪಲ್ಲಿ ಹಾಕ್ಬಿಟ್ಟು ಬಿಚ್ಚಿಬಿಟ್ಟು ಹಾಕ್ತಾಯಿದ್ರು. ಆಮೇಲೆ ಅದನ್ನು ತಿಳ್ಕೊಂಡು ಹೋಗಲೇ CC ಕ್ಯಾಮ್ರಾ ತಗೊಂಬಂದು ಮನೆ ಹತ್ರ ಹಾಕೊಂಡ್ಬಿಟ್ಟೆ. ಆಮೇಲೆ ಒಂದು ಕೆಲವು ದಿವಸ ಬಿಟ್ಟರು, ತಿರುಗಿ ಮತ್ತೆ 4 ದಿವಸ ಎದ್ದು 2 ದಿವಸ 3 ದಿವಸ ಆಗ ಒಳಗೆ 3 ದಿವಸ ಆಗ ಒಳಗೆ ಇದು ಟೊಮೆಟೊ ಚೆಲ್ಬಿಡೋದು. ಅದನ್ನ ನೆನೆಸ್ಕೊಂಡ್ಬಿಟ್ಟು ಹೊಡೆದ್ಬಿಟ್ಟು ಬಂದುಬಿಡೋದು. ಅದು ಟೊಮೆಟೊ ಚೆಲ್ತಾವ್ರೆ ನನಗೆ ಅಂದಾಜೇ ಬರಲಿಲ್ಲ. ಸುಮಾರು ದಿವಸ ಹಂಗೆ ಇದೋಗ್ಬಿಟ್ಟೆ, ಮೇಯಿಸ್ಕೊಂಡಿದ್ದೋಗ್ಬಿಟ್ಟೆ. ಕೊನೆಗೆ ನೋಡ್ತಾ ನೆನ್ನೆ ನನಗೆ ಗೊತ್ತಾಗಿದ್ದು ಟೊಮೆಟೊ ತೆಳ್ಳಗೆ ಬೆಳಗ್ಗೆ 3 ಗಂಟೆ ರಾತ್ರಿಯಲ್ಲಿ ಹೋಗ್ಬಿಟ್ಟು ಚೆಲ್ಕೊಂಬರ್ತಾಯಿದ್ರು. ಆಮೇಲೆ ಮೊನ್ನೆ ಒಂದು 7-8 ದಿವಸದಲ್ಲಿ ನಾನು ತೋಟದಲ್ಲಿ ಅನುಮಾನ ಬಂದು ಹೋಗಿ ನೋಡಿದೆ. ಆಗ ಚೆಲ್ತಾಯಿದ್ರು. ಅದು ಮದ್ದುಗಳು ಎಲ್ಲ ಹೊಡ್ಕೊಂಡು ಅಲ್ಲೇ ತೋಟದಲ್ಲಿದ್ದರು. ಹಿಡ್ಕೊಂಡಿದ್ದಾಗ ನಾನು ಅಲ್ಲೇ ಹಿಡ್ಕೊಂಡು 5-6 ಜನ ಇದ್ರು. ಕಂಪ್ಲೇಂಟ್ ಕೊಟ್ಟಾಗ ಅವರು ಏನು ಹೇಳ್ತಾರೆ, ಸಬ್ ಇನ್ಸ್ಪೆಕ್ಟರ್ ನೀನು ಕಂಪ್ಲೇಂಟ್ ಕೊಟ್ಟಿರೋದಲ್ಲ, ಅಲ್ಲಿ ಸ್ಪಾಟಲ್ಲಿ ವೀಡಿಯೋ ಮಾಡ್ಕೋಬೇಕು ಅಂತ ಹೇಳಿದ್ರು. ವೀಡಿಯೋ ಮಾಡ್ಕೊಳಕ್ಕೆ ನಾನು ಯಾವುದೇ ಕಾರಣಕ್ಕಾಗಲ್ಲ. ಅವ್ರು 6-7 ಜನ 8 ಜನ ಗಂಟೆ ಬಂದಿದ್ದರು. ನಾನು ಹೋಗಿದ್ದು ಒಬ್ಬನು. ನಾನು ಯಾವುದೇ ಕಾರಣಕ್ಕೆ ಅವ್ರ ಹತ್ರ ನಾನು ಏನೂ ಮಾಡೋಕ್ಕಾಗಲ್ಲ. ಆದ್ರೂ ಮದ್ದು ಬಾಟ್ಲೆಲ್ಲ ಕಿತ್ಕೊಂಡು ಆ ಟೊಮೆಟೊ ಎಲ್ಲ ಕಿತ್ಕೊಂಡು ಹೋಗಿದ್ವು. ಅವೆಲ್ಲ ಪೊಲೀಸ್ ಸ್ಟೇಷನ್ಗೆ ಎತ್ಕೊಂಡು ತೋರಿಸಿದ್ರು ಕೂಡ ಮತ್ತೆ ರಾಜಿ ಮಾಡಿ ಕಳಿಸಿದ್ರು. ಆಗಲ್ಲ, ನೆಕ್ಸ್ಟ್ ಇನ್ನೇನಾಗಲ್ಲ, ಸರೋಗ್ತಾರೋಗುತ್ತೆ. ಅವತ್ತು ಮಾರನೇ ದಿವಸನೇ ಬಂದುಬಿಟ್ಟು ಇದ್ದಾರೆ ಟೊಮೆಟೊ ತೋಟೆಲ್ಲ ಚೆಲ್ಲಾಕ್ಬಿಟ್ಟಾರೆ. ನಂದು 2.5 ಎಕರೆ ತೋಟ ಐತೆ. 2.5 ಎಕರೆ ತೋಟದಲ್ಲೂ ಕಂಪ್ಲೀಟಾಗಿ ಟೊಮೆಟೊ ಹಾಕ್ಬಿಟ್ಟಿದ್ದಾರೆ. ಈಗ ಯಾರು ಬಂದರೂ ಕೂಡ ಬೇಸಾಯ ಕಾಣಿಸ್ತಾ ಇರ್ತದೆ ಟೊಮೆಟೊ. ಅದು ನಾನು ಇನ್ನು ಮುಂದೆ ತೋಟ ಮಾಡೋಕ್ಕಾಗೋದಿಲ್ಲ. ತೋಟನೇ ಇನ್ನು ಕೀಳ್ಸಾಕ್ಬೇಕಾಗುತ್ತೆ, ಆ ಥರ ಮಾಡೋಕ್ಕಿದ್ದಾರೆ. ಇನ್ನು ಬೆಳೆಗಳಾಗೋದು ಇಲ್ಲ, ಇಷ್ಟು ಮಾಡೋಕ್ಕಾರೆ. ನನಗೆ ಎಲ್ಲಿ ಅವ್ರ ಮೇಲೆ 3-4 ಕಂಪ್ಲೇಂಟ್ ಇದುವರೆಗೂ ಕೊಟ್ಟಿದ್ದೀನಿ. ಯಾವುದೇ ಆ್ಯಕ್ಷನ್ನೂ ಇಲ್ಲ, ಏನೂ ತಗೊಂಡೇ ಇಲ್ಲ ಪೊಲೀಸ್ ಸ್ಟೇಷನಲ್ಲಿ. ಅವ್ರ ಮೇಲೆ ಕೊಟ್ಟಿದ್ದೀನಿ. ಇವತ್ತಿನ ಮೊನ್ನೆ ಅವ್ರ ಮೇಲೆ 4 ಸಾರಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸ್ಟೇಷನಲ್ಲೇ. ಯಾವಾಗಾದ್ರೂ ರಾಜಿ ಮಾಡಿ ಕಳಿಸ್ತಾ ಇರ್ತಾರೆ.
ಆಯಿತು ನೆಕ್ಸ್ಟ್ ನೋಡೋಣ ಇದನ್ನು ಮಾಡಲ್ಲ ಅಂತ ಹೇಳ್ಬಿಟ್ಟು ಬರೀ ರಾಜಿ ಮಾಡಿ ಕಳಿಸ್ತಾ ಇದ್ದಾರೆ. ಟಿಮೆಟ್ ಹಾಕಿಬಿಟ್ಟು ಹುಳುಗಳೆಲ್ಲ ಸೊಪ್ಪೆಲ್ಲ ನಾನು ಅದು ವಾಸನೆ ಬರ್ತಾಯಿತ್ತು ಲೈಟಾಗಿ, ಅಲ್ಲಿ ಮನೆಗೆ ತಗೊಂಡ್ಬಂದ್ಮೇಲೆ ಜಾಸ್ತಿ ವಾಸನೆ ಬಂದುಬಿಡ್ತು. ಆ ಸೊಪ್ಪು ಹಾಕಿದ ತಕ್ಷಣ ನೋಡಿ ಎಲ್ಲ ಕರ್ಗೋಗ್ಬಿಟ್ಟು ಹುಳುಗಳೆಲ್ಲ ಕ್ಲಿಯರ್. ವಾಸನೆ ಬರ್ತಾ ಇದ್ದಾಗ ನಾನು ಏನು ಆಗಲ್ಲೇನೋ ನೋಡೋಣ ಆಗಲಿ ಅಂತ ಹೇಳ್ಬಿಟ್ಟು ಯಾವಾಗಲೂ ನೀರು ಹೊಡ್ಕೊಂಡು ಹೊಡಿತಾ ಇದ್ದೆ. ಆಗಲಿ ನೋಡೋಣ, ಅಷ್ಟೊಂದು ವಾಸನೆ ಬರ್ತಾ ಇರಲಿಲ್ಲ, ಎಲ್ಲ ಕೆಳಗಡೆ ಬಿದ್ದೋಗಿತ್ತು. ಆಗಲಿ ನೋಡೋಣ ಸ್ವಲ್ಪ ಹಾಕ್ದೆ, ಚೆನ್ನಾಗಿ ತಿಂದಾಕ್ತು ಶಾಂಪಲ್ ಎತ್ಕೊಂಬಂದಾಗ. ಆಮೇಲೆ ಇನ್ನೇನು ಆಗಲ್ಲ ಬಿಡು ಅಂತೇಳಿ ಅದನ್ನೇ ಸೊಪ್ಪು ಹಾಕಿದೆ. ಹಾಕಿ ಒಳಗೆ ಕಂಪ್ಲೀಟಾಗಿ ಎಲ್ಲ ಕರ್ಗೋಗ್ಬಿಟ್ವು ಲೈಟಾಗಿ. ತಿರ್ಗಿ ಆಮೇಲೆ ನೆಕ್ಸ್ಟ್ ಸೊಪ್ಪಿನ ಬೇರೆ ಕಡೆ ಕೊಯ್ಕೊಂಬಂದು ಹಾಕಿದೆ, ಇನ್ನೂ ಸ್ವಲ್ಪ ಮೇಲ್ಗಡೆಗೆ ಹೋಗ್ಬಿಟ್ಟು ಆ ಸೊಪ್ಪು ಎತ್ಕೊಂಬಂದು ಹಾಕಿದ್ರು ಕೂಡ ಅದರಲ್ಲೂ ಕರ್ಗೋಗ್ಬಿಟ್ವು. ನಂದು 2 ಎಕರೆಯಲ್ಲಿ 4-5 ಕಡೆ ಮುಕ್ಲಿಕ್ಕಿದ್ದೀನಿ. ಆ ಸೊಪ್ಪು ಎಲ್ಲಿ ಕೊಯ್ಕೊಂಡು ಬಂದು ಹಾಕಿದ್ರು ಕೂಡ ಅದೇ ಥರ ಆಗಿ ಸತ್ತೋಗ್ತಾಯಿತ್ತು ಹುಡುಗರು. ಏನು ಮಾಡಿದ್ರು ಈ ಥರ ನಾನು ಕಾನೂನು ಬಗ್ಗೆ ಎಲ್ಲ ನಾನು ಹೋರಾಡಿ ನೋಡಿದೆ, ನನಗೆ ಎಲ್ಲಿ ನ್ಯಾಯ ಸಿಗ್ತಾ ಇಲ್ಲ. ಹಾಗಾಗ್ಬಿಟ್ಟೆ ಅವರು ಇಷ್ಟು ಜನ ಇದ್ಕೊಂಡು ನೋಡು ತೋಟದಲ್ಲಿ ಬೇಕಾಗೇ ಬಂದು ಅಲ್ಲಿ ಕಾದಿರ್ತಾರೆ. ಬೇರೆಯವ್ರು ಇವ್ರು ನಮ್ಮ ಚಿಕ್ಕಪ್ಪನವ್ರಿಗೆ ನಮಗೆ ಏನೋ ಗಲಾಟೆ ಇತ್ತು ನನಗೆ, ಇವ್ರು ಬೇರೆಯವ್ರಿಗೆಲ್ಲ ಏನು ಕೆಲಸ ಇತ್ತು, ಅವ್ರು ಬಂದು ರಾತ್ರಿ ಹೊತ್ತೆಲ್ಲ ಅಲ್ಲೇ ಬಿದ್ದಿರ್ತಾರೆ ಕುಡ್ಕೊಂಡು. ಅದು ಸುಮಾರು ಸಾರಿ ನಾನು ಸ್ಟೇಷನಲ್ಲಿ ಹೇಳಿದ್ರು ಕೂಡ ನನಗೆ ಯಾವುದೇ ನ್ಯಾಯ ದೊರಕಲಿಲ್ಲ. ನಷ್ಟ ಸುಮಾರು 6 ವರ್ಷದಿಂದ ನಾನು 150 ಮಟ್ಟೆ ಮೇಯಿಸ್ತೀನಿ. 150 ಮಟ್ಟೆ, 160 ಮಟ್ಟೆ, 120 ಮಟ್ಟೆ, 130 ಮಟ್ಟೆ ಹಿಂಗೆ ಮೇಯಿಸ್ತಾ ಇತ್ತು. 6 ವರ್ಷನಿಗೆ ಹೆಚ್ಚಕ್ಕೆ ಒಂದು 40-50 ಲಕ್ಷ ನಷ್ಟ ಆಗಿದೆ. ನನಗೆ ಸುಮಾರು ನಷ್ಟ ಆಗಿಬಿಟ್ಟು ಸಾಲಗಳು ನನಗೆ ಐತೆ. ಒಂದು 6 ಲಕ್ಷ ಬ್ಯಾಂಕಲ್ಲಿ ಐತೆ. ಜನಗಳತ್ತು ಒಂದು 2-3 ಲಕ್ಷ ಮಾಡಿದ್ದೀನಿ. ಅವ್ರಿಗೆ ಯಾರಿಗೂ ಕೊಡೋಕ್ಕಾಗಲಿಲ್ಲ, ನನ್ನ ಸಂಪಾದನೆ ಆಗಲಿಲ್ಲ, ಏನಾಗಲಿಲ್ಲ. ನಾನು ವಿಷ ಕೊಡಿ ಸತ್ತೋಗೋಣ ಅಂತ ಬಾಟ್ಲು ಕೂಡ ಸ್ಟೇಷನ್ ಹತ್ರ ಎತ್ಕೊಂಡು ತೋರಿಸಿದ್ವಿ ಮೊನ್ನೆ. ನೀವು ಏನಾದ್ರು ನ್ಯಾಯ ಕೊಡಿಸಲಿಲ್ಲ ಅಂದರೆ ನಾನು ಕುಡಿದು ಸತ್ತೋಗ್ತೀನಿ ಅಂತ ಕೂಡ ಸ್ಟೇಷನಲ್ಲಿ ಹೇಳಿದ್ರು ಕೂಡ. ಆಯ್ತು ಈ ಸಾರಿ ನೋಡು, ನೆಕ್ಸ್ಟ್ ಈ ಥರ ಮಾಡಲ್ಲ ಅಂತ ಹೇಳಿದ್ರು. ಆವಾಗ ಮಾರನೇ ದಿವಸನೇ ಬಂದು ಈ ಥರ ಕೆಲಸ ಮಾಡಿದರೆ ತೋಟೆಲ್ಲ ಈಗ ಹೊಡೆದಾಕಿದೆ. ತೋಟ ಕಂಬಳಿ ಸೊಪ್ಪು ಆಗೋದೇ ಇಲ್ಲ ಅಂತ ಹೇಳ್ತಾಯಿದ್ದಾರೆ. ಯಾರು ನೋಡಿದ್ರು ತೋಟದಲ್ಲೇ ಇಷ್ಟೊಂದು ಟಿಮೆಟ್ ಹಾಕಿದ್ರೆ ಇನ್ನು ಆಗೋದಿಲ್ಲ, ಇನ್ನು ಕೀಳ್ಸಿ ಕಿತ್ತಾಕ್ಬಿಡು ಅಂತ ಹೇಳ್ತಾವ್ರೆ. ನಾನು ಕಿತ್ತಾಕ ಮೇಲೆ ನಾನು ಯಾವುದ್ರಲ್ಲಿ ಬೆಳೆದೆ ಸಾಲ ವಿತರಿಸಬೇಕು ಅನ್ನೋದು ನನಗೆ ಯೋಚನೆ ಆಗಿಬಿಟ್ಟಿದೆ. ಈಗ ನಾನು ಇನ್ನು ಈ ಬೆಳೆಗೆ ಎಷ್ಟಾಯ್ತು? ಬೆಳೆಗೆ ಎಷ್ಟು ಕಮ್ಮಿ ಈಗ 1.5 ಲಕ್ಷ, 1,20,000-30,000 ಗಂಟೆ ಆಗ್ತಾಯಿತ್ತು. ಅಷ್ಟು ನಷ್ಟ ಆಗಿದೆ ಈ ಬೆಳೆಗೆ ಇವಾಗ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಸಿಡ್ಲಘಟ್ಟ. ಕರೆ ಮಾಡಿ 8861043315. ಯಾವ